ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಪುಷ್ಪ ಮಾತಾಡ್ತಾ ಇರೋದು. ಏನಪ್ಪ ವಿಶೇಷ ಅಂತಂದರೆ, ನಮ್ಮ ನಾದಿನಿ ಮನೇಲಿ ಚಾಮುಂಡಿ ಹಬ್ಬ ಇತ್ತು. ಅದಕ್ಕೋಸ್ಕರ ಅಲ್ಲಿಗೆ ಎಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ರು. ಬಟ್ ನನ್ನ ಕೈಲಿ ಮಾಡೋಕ್ಕಾಗ್ತಿರಲಿಲ್ಲ, ಯಾಕೆಂದರೆ ನನಗೆ ಹುಷಾರಿರಲಿಲ್ಲ. ಹಾಗಾಗಿ ನಾನು ವೀಡಿಯೋ ಅಷ್ಟೇ ಮಾಡ್ಕೋತಿದ್ದೆ. ಅದಕ್ಕೆ ನಮ್ಮ ಅತ್ತಿಗೆಯರು ಕೆಲಸ ಮಾಡಬೇಡ, ಬರೀ ಫೋನ್ ಇಟ್ಕೊಂಡು ವೀಡಿಯೋ ಮಾತ್ರ ಮಾಡು ಅಂತ ಒಂದು ಸ್ವಲ್ಪ ರೇಗಿಸಿದ್ರು. ಪರವಾಗಿಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಅವ್ರು ಏನೇನು ಪ್ರತಿಯೊಬ್ಬರು ಏನೇನು ಕೆಲಸ ಮಾಡ್ತಾರೆ ಅದನ್ನೆಲ್ಲ ಪ್ರತಿಯೊಂದು ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಮತ್ತು ನಮ್ಮ ಅತ್ತಿಗೆ ಮಗಳು ಚಿಕ್ಕವಳು, ಅಂದರೆ ಇವಾಗ ಹಬ್ಬಕ್ಕೆ ಹೋಗಿದ್ದೀವಲ್ಲ, ಅವ್ರ ಮನೇಲಿ ಇದು ರುಬ್ಬೋದಕ್ಕೆ ಮಸಾಲೆ ಕೊಟ್ಟರು. ಅದು ಆವಾಗ ಅವಳೇ ನಾನೇ ರುಬ್ತೀನಿ ಕೊಡತ್ತೆ ಅಂದ್ಬಿಟ್ಟು ಇಸ್ಕೊಂಡು ಅವಳು ರುಬ್ಬೋದ್ಲು. ಅವಳು ಚಿಕ್ಕತ್ತಿಗೆ ಮಗಳು, ಇವಳು ದೊಡ್ಡತ್ತಿಗೆ ಸೊಸೆ. ಇವ್ರಿಗೆ ಹಾಯ್ ಮಾಡಿ 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 ಅಂತ ಕೇಳ್ತಾಯಿದ್ದೀನಿ, ಆದರೆ ಅವರು ಮಾಡ್ತಾಯಿಲ್ಲ. ಏನಕ್ಕೂ ಗೊತ್ತಿಲ್ಲ, ಮೂಡ್ ಆಫ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ರೀಸನ್ ಅಂತ ಗೊತ್ತಿಲ್ಲ. ಅದಂತೆ ಆಯೇ ಮಾಡಲಿಲ್ಲ ಕೊನೆಗಾಲಕ್ಕೆ. ಆಮೇಲೆ ಅಷ್ಟೊಂದು ಕೇಳ್ಕೊಂಡ್ಮೇಕೆ ನಾನು ಹಾಯ್ ಮಾಡಲ್ಲ ಬಾಯ್ ಅಂತ ಅಂದ್ಬಿಟ್ಟು ಟಾಟಾ ಮಾಡಿದ್ರು. ಸರಿ ಅಂತ ಅಂದ್ಬಿಟ್ಟು ಈ ಕಡೆ ಬಂದೆ. ಈ ಕಡೆ ನಮ್ಮ ಎರಡನೇ ಅತ್ತಿಗೆ ಸೊಸೆ ಮಗಳು ಇವಳು, ಮತ್ತು ಇವರು ನಮ್ಮ ಅಕ್ಕ ಊರ್ಗೀತಿ, ಅವಳು ಊರ್ಗೀತಿ ಅಕ್ಕ. ಇವರು ಎರಡನೇ ಅತ್ತಿಗೆ, ಅವರು ಚಿಕನ್ನು ಚಾಪೀಸ್ ಮಾಡೋದಕ್ಕೋಸ್ಕರ ತಿರಿತಾಯಿದ್ರು. ನಾನು ವೀಡಿಯೋ ಮಾಡೋಕ್ಕೆ ಹೋದೆ. ಅಡುಗೆ ಮಾತ್ರ ಮಾಡೋಕ್ಕೆ ಹೋಗಬೇಡ, ಈ ಥರ ವೀಡಿಯೋಗಳು ಮಾತ್ರ ಮಾಡು ನೀನು, ನಮ್ಮನ್ನು ಕೂರಿಸಿ ಮಾಡಬೇಕು ನೀವು ಅಂಥದ್ದನ್ನ ನಿಮ್ಮನ್ನೇ ನಾವು ವೀಡಿಯೋ ಮಾಡಿಬಿಟ್ಟು ನಾವು ಅಡುಗೆ ಮಾಡ್ತೇವೆ ಅಂದರು. ಪರವಾಗಿಲ್ಲ ಮಾಡಿ, ಅದಕ್ಕೆ ಸೌಟ್ ಇರಬೇಕಾದ್ರೆ ಕೈಯಾಗಿ ಸುಡ್ಸ್ಕೋಬೇಕು ಅಂತ ನಮ್ಮ ಇದು ನಿಮ್ಮನ್ನು ನೋಡಿ ನಾವು ಕಲಿತೀವಿ ಅಂದ್ಕೊಂಡು ನಾನು ವೀಡಿಯೋ ಮಾಡೋಕ್ಕೆ ಈ ಕಡೆ ಬಂದ್ಬಿಟ್ಟೆ. ಆಮೇಲೆ ಏನಾಯ್ತಪ್ಪ ಅಂತಂದರೆ, ಮಳೆ ಬರ್ತಿತ್ತು. ನಾನು ಈಚೆ ಕಡೆ ಒಂದು ಸ್ವಲ್ಪ ನೋಡೋಣ ಅಂದ್ಬಿಟ್ಟು ಈಚೆ ಕಡೆ ಬಂದೆ. ಮಳೆ ಬರ್ತಿತ್ತಲ್ಲ ಅಂದ್ಬಿಟ್ಟು ಹಂಗೆ ಹಿಂದೆಗಡೆ ಬಾಗಿಲಿಂದ, ಅಂದರೆ 2 ಬಾಗಿಲಿದೆ, ಹಿಂಗೆ ಹಿಂದೆಗಡೆ ಬಾಗಿಲಿಂದ ಹೋದರೆ ಹಿಂದೆಗಡೆ ಖಾರ ರುಬ್ಕೊಟ್ಲಲ್ಲ ಅವಳು, ಮತ್ತು ನಮ್ಮ ಅತ್ತಿಗೆ ಚಾಪೀಸ್ ಮಾಡಿ ಅವ್ರ ಮಗಳು, ಮತ್ತು ಅವ್ರ ಸೊಸೆ, ಮತ್ತು ನಮ್ಮ ಅಕ್ಕ 3 ಜನ ಕೂತ್ಕೊಂಡು ಮಾತಾಡ್ತಿದ್ರು. ಮೊದಲು ತೋರಿಸಿದಲ್ಲ ಅವ್ರು ದೊಡ್ಡತ್ತೆ, ಅವಾಗ ತೋರಿಸೋರು ದೊಡ್ಡಕ್ಕ ಚಿಕ್ಕಕ್ಕ, ಈಗ ದೊಡ್ಡದಕ್ಕೆ ಚಿಕ್ಕದಕ್ಕೆ. ನಾನು ಅವ್ರ ಫ್ಯಾಮಿಲಿ ಮೆಂಬರ್ ಅಷ್ಟೇ ಇನ್ನೇನು ಇಲ್ಲ. ಏನಿಲ್ಲ ನೋಡಿ, ನಿಮ್ಗೆ ಹೆಂಗಂತ ಹಂಗೆ ಕೇಳಿ, ಯಾರು ಬೇಡ ತುಂಬ ಫ್ರೆಂಡ್ಲಿಯಾಗಿ ಅವಳು ಮಾತಾಡ್ತಾರೆ. ಅಂದರೆ ನಮ್ಮ ಅತ್ತಿಗೆ ಇದ್ರಲ್ಲ ಅವ್ರ ಮಗಳು, ಇಲ್ಲೇ ಮಾತಾಡ್ಸೋಕ್ಕೆ ಮದುವೆ ಮಾಡ್ಕೊಟ್ಟಿದ್ದಾರೆ ಅವಳಿಗೆ. ತುಂಬಾ ಫನ್ನಿಯಾಗಿ ಮಾತಾಡ್ತಾಳೆ. ಮಾತಾಡ್ಬಿಟ್ಟು ಹಾಗೆ ಮಾತಾಡ್ಕೊಂಡು ಒಳಗಡೆ ಬಂದಮೇಲೆ ನಮ್ಮ ದೊಡ್ಡಕ್ಕೆ ಮತ್ತು ಅವ್ರ ಮಗಳು ಮೊಮ್ಮಗಳು ಊರಿಗೆ ಹೊರಟರು. ನಾನು ಆಯ್ ಮಾಡಿ ಅಂತ ಅಂದೆ. ಫಸ್ಟೇ ಆಯ್ ಮಾಡಿ ಅಂದಾಗ ನಮ್ಮ ಅತ್ತಿಗೆ ಯಾಕೋ ಮೂಡ್ ಆಫ್ ಆಗಿದ್ರು, ಹಾಗಾಗಿ ಮಾಡಲಿಲ್ಲ. ಊಟ ಎಲ್ಲ ಮುಗಿದು ಎಲ್ಲ ಹೋಗ್ಬೇಕಾರೆ ಅದಕ್ಕಮ್ಮ ಆಯ್ ಮಾಡಿದ್ದಕ್ಕೆ ಆಯ್ತು ಅಂದ್ಬಿಟ್ಟು ಒಂದು ಸ್ವಲ್ಪ ಸ್ಮೈಲ್ ಕೊಟ್ಟು ಆಯ್ ಮಾಡಿ ಖುಷಿಯಿಂದ ಹೊರಟು. ಅವ್ರು ಹೊರಟ ಮೇಲೆ ನಾವೇನು ಮಾಡ್ತೀವಿ, ಸ್ವಲ್ಪ ನಮಗೆ ಮೂಡ್ ಆಫ್ ಆಯಿತು. ಮಕ್ಕಳದು ವೀಡಿಯೋ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡಿ ಅಂತ ಭೇದವೇನು ಎಲ್ಲ ಸೇರಿ ಹಾಡಿದಾಗ ಸುರಿವ ಮಳೆಯ ಹರಿಯು ಜೇನು ಸ್ವರ್ಗ ಕಂಡು ನಜದೇನು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಮಕ್ಕಳು ಆಟ ಎಲ್ಲ ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಮುಗಿತು. ಈಚೆ ಕಡೆ ಹೊರಗಡೆ ಬಂದ್ವಿ. ಮತ್ತೆ ಅವರು ಮಾತು ಕಂಟಿನ್ಯೂ ಮಾಡಿದರು. ನಮ್ಮ ಅತ್ತಿಗೆ ಮಗಳು ಮತ್ತು ಅದಕ್ಕೆ ವಿಡಿಯೋ ಮಾಡೋಕ್ಕೆ ಬಂದಿತ್ತು. ದೃಷ್ಟಿ ತೆಗಿಸ್ಕೊ ನಿನ್ನ ಗಂಡನ ಕೈಲಿ. ಅದಕ್ಕೆ ಟಿಪ್ಸು ನಿನ್ನ ಗಂಡನ ಕೇಳಿ ಹೇಳುತ್ತೆ. ನನ್ನ ಗಂಡ ಕರ್ಕೊಂಡೋಗಿ ದೃಷ್ಟಿಯಾಗಿದ್ದೇನೆ ಬಡತದೆ ಅಂದ್ಬಿಟ್ಟು ಕೈಲಿ ದೃಷ್ಟಿ ತಗೋರು ಆಟೋಮೆಟಿಕಾಗಿ ಕಮ್ಮಿ ಆಯಿತು. ಹೇಳು ನಿನ್ನ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಹೇಳು. ಅದಕ್ಕಮ್ಮ ಹೇಳಿ ನೀವು. ಆಚೆ ಮಾತೆಲ್ಲ ಫನ್ನಿ ಮಾತೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಒಳಗಡೆ ಬಂದ್ವಿ. ನೈಟ್ ಆಗಿತ್ತು. ನಾವು ಹೊರಗಡೆ ಎಲ್ಲ ಗಂಡಸರೆಲ್ಲ ಇಸ್ಪಿಟ್ ಆಡ್ಬೇಕಾದ್ರೆ ನಾವು ಆಡೋದು ಅಂದ್ಬಿಟ್ಟು ಒಳಗಡೆ ಬಂದು ನಾವು ಇಸ್ಪಿಟ್ ಆಡೋಕ್ಕೆ ಶುರು ಮಾಡಿದ್ವಿ. ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಬಾಯ್.